ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಏನು ಹೇಳಕ್ಕೆ ಬಂದಿದ್ದರೆ ಸೋಮಾರಿತನ ಅನ್ನೋದು ನಮ್ಮದೊಂದು ಶತ್ರುನೇ ಅಂತ ಹೇಳ್ಬೋದು. ಆ ಸೋಮಾರಿತನ ಇಲ್ಲದೇ ನಾವು ಇಡೀ ದಿನ ಯಾವ ರೀತಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೋಮಾರಿತನ ಅಂದರೆ ಏನು, ಸೋಮಾರಿತನ ಯಾಕೆ ಬರುತ್ತೆ ಅಂತ ಸಹಿತ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಿಂದಲೇ ಹೇಳ್ತಾ ಬರ್ತೀನಿ. ಫ್ರೆಂಡ್ಸ್, ಏನು ಅಂತಂದರೆ ಸೋಮಾರಿತನದಲ್ಲಿ ಮೂರಿದೆ. ಅಂದರೆ ಸೋಮಾರಿತನ ಯಾವ್ಯಾವ ಕಾರಣಕ್ಕೆ ಬರ್ತದೆ ಅಂದರೆ, ಈಗ ನಾವು ಮದುವೆ ಆಗೋಲ್ಲಿವರೆಗೂ ನಾವು ಅಪ್ಪ ಅಮ್ಮನ ಆಸೆಯಲ್ಲಿ ಇರ್ತೀವಲ್ಲ, ಏನೂ ಕಷ್ಟ, ಒಂದು ಮಗುಗೆ ನೀನು ಇದನ್ನು ಮಾಡು ಅದನ್ನು ಮಾಡು ಅಥವಾ ಏನೇ ಜವಾಬ್ದಾರಿನ ಕೊಡದೇ ಇದ್ದಾಗ ಆ ಮಗುವಿನಲ್ಲಿ ಸೋಮಾರಿತನ ಬರುತ್ತೆ. ಮತ್ತು ಈಗ ಮದುವೆ ಆದ ನಂತರ ಆಗಿರ್ಬೋದು ಮತ್ತು ಸಾಲ ಇಲ್ಲದವರಿಗೆ ಸೋಮಾರಿತನ ಬರುತ್ತೆ. ಸ್ವಲ್ಪನಾದರೂ ಒಬ್ಬ ಮನುಷ್ಯನಿಗೆ ಸಾಲ ಇತ್ತು ಅಂದರೆ ಅವನಿಗೆ ಸೋಮಾರಿತನ ಅನ್ನೋದು ಬರೋದಿಲ್ಲ. ಮತ್ತು ಕೆಲವ್ರಿಗೆ ಸಾಲನೂ ಇರುತ್ತೆ, ಕಷ್ಟನೂ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಆದರೂ ಸಹಿತ ಸೋಮಾರಿತನ ಅನ್ನೋದಿರುತ್ತೆ. ಈ ರೀತಿ ಸೋಮಾರಿತನದಲ್ಲಿ ತುಂಬ ವಿಧ ಬಗೆಗಳಿದ್ದಾವೆ. ಆದರೆ ಸೋಮಾರಿತನ, ಈಗ ನಾನು ಏನು ಹೇಳ್ತೀನಿ ಅಂತಂದರೆ, ಕೆಲವರು ಮನೆಯವ್ರು ಎಷ್ಟೇ ಬೈಲಿ, ಅಪ್ಪ ಅಮ್ಮ ಎಷ್ಟೇ ಬೈಲಿ, ಏನೇ ಮಾಡಲಿ, ಹಿಂಗಿರು ಹಂಗಿರು ಅಂದರೆ ಒಂಥರ ಉದಾಸೀನವಾಗಿ ಸೋಮಾರಿತನದಿಂದನೇ ಇರ್ತಾರೆ. ಏನೂ ಸಹಿತ ಅವರು ಯೋಚನೆ ಮಾಡಿ ಆ್ಯಕ್ಟಿವ್ ಆಗಿ ಇರೋದಕ್ಕೆ ಏನೂ ಮಾಡೋದಿಲ್ಲ. ಅದು ಒಂದು ಏನು ಅಂತಂದರೆ, ನಾವು ನಮ್ಮ ದೇಹದ ಗಾತ್ರ ಅದರದ ಮೇಲೆ ನಾವು ಗಮನ ಇರಬೇಕು. ತುಂಬ ದಪ್ಪ ಆದಾಗ ಆ್ಯಕ್ಟಿವ್ ಆಗಿ ಇರೋಕ್ಕಾಗಲ್ಲ ಮನುಷ್ಯನಿಗೆ. ಮತ್ತು ಮತ್ತೊಂದು ವಿಷಯ, ತುಂಬ ದಪ್ಪ ಇರೋರು ಕೆಲಸ ಮಾಡಲ್ಲ ಅಂತಿಲ್ಲ, ತುಂಬ ಹೆವಿ ಕೆಲಸ ಮಾಡ್ತಿರ್ತಾರೆ ಒಬ್ಬೊಬ್ಬರು, ಆದರೆ ಅವರು ತೆಳು ಆಗ್ತಾ ಇರಲ್ಲ. ಇದು ಒಂದು ಕಾರಣ ಆಯಿತು. ಮತ್ತೇನು ಅಂತಂದರೆ, ಸೋಮಾರಿತನ ನಾವು ಹೊಡೆದು ಓಡಿಸ್ಬೇಕು. ಕೆಲವೊಬ್ರಿಗೆ ಹೆಂಗಿರುತ್ತೆ ಅಂದರೆ, ನನಗೆ ಕೆಲಸ, ಅವರಿಗೆ ಮನಸ್ಸಲ್ಲಿ ಕೆಲಸ ಮಾಡಬೇಕು, ನಾನು ಎಲ್ಲರ ಥರ ಅರ್ನಿಂಗ್ಸ್ ಮಾಡಬೇಕು, ಮತ್ತು ನಾನು ಸಹಿತ ಆ್ಯಕ್ಟಿವ್ ಆಗಿರಬೇಕು ಅಂತ ಅವರಿಗೆ ಆಸೆ ಇರುತ್ತೆ. ಆದರೆ ಅದು ಏನೋ ಗೊತ್ತಿಲ್ಲ, ಅವರಿಗೆ ಆಲಸ್ಯತನ ಆಗ್ತಾ ಇರುತ್ತೆ, ಇಲ್ಲ ಸುಸ್ತಾಗ್ತಾ ಇರುತ್ತೆ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ನಾನು ಈಗ ಈ ಟಾಪಿಕನ್ನು, ನಮಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇದೆ, ನಮಗೆ ಈ ಥರ ಆಲಸ್ಯ ಬಂದಿದೆ, ಏನು ಮಾಡೋದು, ಒಂದೊಂದ್ಸಲಿ ಬೇಜಾರಾಗುತ್ತೆ. ನಾನು ನಾಳೆ ಅಂದ್ಕೊಂಡಿರ್ತೀನಿ, ಇವತ್ತು ನಾಳೆ ಬೆಳಗ್ಗೆ ನಾವು ಬೇಗ ಹೇಳ್ಬೇಕು, ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸನೂ ಮಾಡ್ಕೊಬೇಕು, ಇದು ಮುಗಿಸ್ಕೋಬೇಕು ಅಂತ ಹಿಂದಿನ ದಿನ ರಾತ್ರಿ ಯೋಚನೆ ಮಾಡಿ ಮಲಗಿರ್ತೀವಿ. ಆದರೆ ಬೆಳಗ್ಗೆ ಎದ್ದೇಳೋದಕ್ಕೆ ಮನಸ್ಸಾಗಲ್ಲ. ನಾವು ಏನು ಅಂದ್ಕೊಂಡಿದ್ವಿ ಹಿಂದಿನ ದಿವಸ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ. ಈಗ ನಾನೆಲ್ಲ ಹೇಗಂದರೆ, ನಾನು ನಿನ್ನೆನೇ ಇದನ್ನು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಂಡ್ರೆ ಅದನ್ನು ಮಾಡ್ತೀನಿ. ಈ ರೀತಿ ಆ್ಯಕ್ಟಿವ್ ಆಗಿರೋದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಹಾಗೆ ಸೋಮಾರಿತನ, ನಿಮ್ಗೆ ಏನಾದರೂ ಸೋಮಾರಿತನ ಇದ್ದು, ನಾನು ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂತಿದ್ದೆ ಮೇಡಮ್, ಆದರೆ ನನಗೆ ಆಗ್ತಾನೇ ಇಲ್ಲ, ಯಾಕೋ ಒಂಥರ ನನಗೆ ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದೇ ಇಲ್ಲ ಅನ್ನೋರು ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ನೇದಾಗಿ, ನೀವು ನಿಮಗೆ ಸೋಮಾರಿತನ ಬರಬಾರ್ದು ಅಂತ ಇದ್ದರೆ, ಸೋಮಾರಿತನ ನನಗೆ ಒಂಥರ ಮೈಕೈ ನೋವು, ಆಲಸ್ಯ, ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋರು ಏನು ಮಾಡಬೇಕು ಅಂತಂದರೆ, ನೀವು ಫಸ್ಟು ನಿಮ್ಮ ಮೈಂಡಲ್ಲಿ ಯಾವುದಾದ್ರೂ ಒಂದು ಚಿಂತೆ ಏನಾದರೂ ಇದ್ದರೆ ಅದನ್ನು ಫಸ್ಟು ಹೊರಗೆ ಹಾಕಿ. ಅಂದರೆ ಯಾವುದೇ ಪ್ರಾಬ್ಲಮ್ ಬಂದ್ರೂ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ, ಸ್ವಲ್ಪ ಟೈಮ್ ಕಾಯಬೇಕಾಗತ್ತೆ. ನಾವು ಫ್ರೆಂಡ್ಸ್, ಈಗ ನೋಡಿ, ನಮ್ಗೆ ಏನಾದರೂ ಒಂದು ಬೇಜಾರಾಯಿತು ಅಂದರೆ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಹಾಗಾಗಿ ನಾನು ಹೇಳೋದು, ನಿಮ್ಮಲ್ಲಿ ಏನೇ ಬೇಜಾರಿದ್ರೂ ಅದನ್ನು ಫಸ್ಟು ತೆಗೆದು ಹೊರಗಡೆ ಹಾಕ್ಬಿಟ್ಟು, ನೀವು ನಾಳೆ ಬೆಳಗ್ಗೆ ಎದ್ದಾಗ ಹೊಸದಾಗಿ ಶುರು ಮಾಡಿ ಕೆಲಸಗಳನ್ನು ಮಾಡ್ತಾ ಹೋಗಿ. ಆಗತ್ತೆ ಅಂದರೆ, ನೀವು ಬೆಳಗ್ಗೆ ಸ್ವಲ್ಪ ಬೇಗ ಹೇಳಿ, ಅಂದರೆ ಮರುದಿನ ನಾನು ಏನಾದರೂ ಕೆಲಸ ಜಾಸ್ತಿ ಮಾಡಬೇಕು ಅನ್ನೋದಾಗ ಒಂದು 6 ಗಂಟೆಗೆ ಹೇಳಿ, ಅಟ್ಲೀಸ್ಟ್ 6 ಗಂಟೆಗಾದರೂ ಎದ್ದೇಳಿ. ತುಂಬ ನಾವೀಗ 9 ಗಂಟೆ ತನಕ ಮಲ್ಕೊಂಡ್ರ ಮೇಲೆ ಹಿಂದಿನ ದಿವಸ ನಾವು ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಜವಾಗ್ಲೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳೋದೇನೆಂದರೆ, ನಿಮಗೆ ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು, ಏನಾದರೂ ನಾನು ಮನೆ ಕೆಲಸ, ಅಡುಗೆ ಕೆಲಸ ಅದನ್ನೆಲ್ಲ ಬಿಟ್ಬಿಟ್ಟು ಎಕ್ಸ್ಟ್ರಾ ನಾನು ಏನಾದರೂ ಅರ್ನಿಂಗ್ಸ್ ಮಾಡಬೇಕು, ಕೆಲಸ ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು ಅನ್ನೋರು ಬೆಳಗ್ಗೆ ಸ್ವಲ್ಪ ಎದ್ದೇಳಿ. ತುಂಬ ಆಲಸ್ಯತನ ಬರ್ತಾ ಇದೆ ಮನಸ್ಸಲ್ಲಿ, ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿ. ಅಲ್ಲೇ ನೀವು ಇರೋ ಜಾಗದಲ್ಲೇ ಒಂದು 10 ರೌಂಡ್ ಹೊಡೆದ್ರೆ ಆಯಿತು, ತುಂಬ ಫ್ರೆಶ್ ಆಗುತ್ತೆ ಮೈಂಡ್ ಸೆಟ್. ಈಗ ನೋಡಿ ಫ್ರೆಂಡ್ಸ್, ನಾನು ಧನುರ್ಮಾಸಕ್ಕೆ ಹೋಗ್ತಾ ಇದ್ದೀನಲ್ಲ, 4 ಗಂಟೆಗೆ ಎದ್ದಿರ್ತೀನಿ, ಒಂದೊಂದು ದಿವಸ 3 ಗಂಟೆಗೆ ಎದ್ದಿರ್ತೀನಿ. ಒಂದು ಟೈಮಲ್ಲಿ ಅದು ಸ್ವಲ್ಪ ನಿದ್ದೆ ಬಂದಂಗೆ ಅನಿಸುತ್ತೆ, ಆದರೆ ಇಡೀ ದಿನ ಫುಲ್ಲು ಆ್ಯಕ್ಟಿವ್ ಆಗಿರ್ತೀವಿ ನಾವು. ಬೆಳಗ್ಗೆ ಬೇಗ ಇದ್ದಾಗ ಫುಲ್ಲು ನಮ್ಮ ಮೈಂಡ್ ಸೆಟ್ ಆ್ಯಕ್ಟಿವ್. ಮತ್ತು ನೀವು ಏನು ಮಾಡಬೇಕು ಅಂತಂದರೆ, ಬಿಸಿ ನೀರನ್ನು ಸ್ವಲ್ಪ ಕುಡಿಬೇಕಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಆ್ಯಕ್ಟಿವ್ ಆಗಿಲ್ಲ, ನಮಗೆ ತುಂಬ ಸುಸ್ತಾಗ್ತಿದೆ ಅಂದಾಗ ಸ್ವಲ್ಪ ಲೈಟಾಗಿ ಬಿಸಿ ನೀರನ್ನು ನೀವು ಬೆಳಗ್ಗೆ ಕುಡೀರಿ. ಡೇ ಪೂರ್ತಿ ನೀವು ತಣ್ಣೀರನ್ನೇ ಕುಡೀರಿ, ಆದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಲ್ಲುಜ್ಜಿ ಮುಖ ತೊಳೆದು ಬಂದ ತಕ್ಷಣ ಸ್ವಲ್ಪ ಬಿಸಿ ನೀರನ್ನು ಕುಡಿದಾಗ ನಿಮಗೆ
ಒಂದು ಆ್ಯಕ್ಟಿವ್ ಬರುತ್ತೆ. ಮತ್ತು ಆದಷ್ಟು ನೀವು ಎದ್ದ ತಕ್ಷಣ ಮನೆ ಒಳಗಡೆ ಅಡುಗೆ ಕೆಲಸನೇ ಮಾಡಬೇಡಿ. ಅಡುಗೆ ಕೆಲಸನೇ ಮಾಡಿದ್ರಿ, ಮನೆ ಒಳಗಡಿನ ಕೆಲಸನೇ ಮಾಡಿದ್ರಿ ಅಂದರೆ ನಿಮ್ಗೆ ನಿಜವಾಗ್ಲೂ ಮೈಂಡ್ ಸೆಟ್ ಚೆನ್ನಾಗಿರಲ್ಲ. ಫಸ್ಟು ಎಲ್ಲ ಕಿಟಕಿಗಳ ಬಾಗಿಲು ತೆಗೆದ್ಬಿಟ್ಟು ಒಂದು ಅರ್ಧ ಗಂಟೆ ನೀವು ಹೊರಗಡೆ ಸ್ವಲ್ಪ ಹೂವು ಕೊಯ್ಯೋದಾಗಿರ್ಬೋದು, ಹೊಸಲು ತೊಳೆಯೋದಾಗಿರ್ಬೋದು, ಈ ಥರ ಅರ್ಧ ಗಂಟೆ ಟೈಮನ್ನು ಹೊರಗಡೆ ನೀವು ಆ್ಯಕ್ಟಿವಾಗಿ ಇಟ್ಕೊಳ್ಳಿ. ಆಗ ನಿಮಗೆ ಮೈಂಡ್ ಸೆಟ್ ನಾನು ಇದನ್ನೆಲ್ಲ ಫೇಸ್ ಮಾಡಿ ನಾನು ಹೇಗೆ ನಾನು ಚೇಂಜಸ್ ಆಗಬೇಕು ಅಂತ ಹೇಳ್ಬಿಟ್ಟು ಚೇಂಜಸ್ ಮಾಡ್ಕೊಂಡ್ರ ಮೇಲೆ ನನಗೂ ಸಹಿತ ತುಂಬ ಪರಿವರ್ತನೆಗಳಾಗಿದೆ. ನಾನು ಏನಾದರೂ ಸ್ವಲ್ಪ ಆಲಸ್ಯತನ ಮಾಡಿಕೊಂಡು 7 ಗಂಟೆಗೆ ಎದ್ದೆ ಅಂದರೆ ಅವತ್ತು ಇಡೀ ದಿವಸ ಕೆಲಸ ಹರಿಬರಿ ಆಗುತ್ತೆ. ಏನು ಕೆಲಸ ಮಾಡಿದ್ವಿ, ಇವತ್ತು ಏನು ಕೆಲಸ ಬಿಟ್ವಿ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಮತ್ತು ಇನ್ನು ಕೆಲವು ಸೋಮಾರಿತನಗಾದರೆ ಯಾವ ಥರ ಇರ್ತಾರೆ ಅಂದರೆ, ಮನೆಯವ್ರು ಎಲ್ರಿಗೂ ಇವ್ರು ಕೆಲಸ ಮಾಡಲಿ ಅನ್ನೋದು ಆಸೆ ಇರುತ್ತೆ, ಇವ್ರು ಆ್ಯಕ್ಟಿವಾಗಿ ಇರಲಿ ಅನ್ನೋ ಆಸೆ ಇರುತ್ತೆ. ಆ ಪರ್ಸನಿಗೆ ಮಾತ್ರ ನಾವು ಚೆನ್ನಾಗಿ ಮಾಡಿ ಕೆಲಸ ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು, ನಾವು ಎಲ್ಲರ ಥರ ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ಇರೋದೆಲ್ಲ. ಚಿಕ್ಕ ಏಜ್ ಇರುತ್ತೆ ಅವ್ರಿಗಿನ್ನೂ, ಅಂದರೆ ಓದು ಎಲ್ಲ ಮುಗ್ದಿರುತ್ತೆ, ಒಂದು 20 ಏಜ್ ಆಗಿರ್ಬೋದು. ಅವರು ಆ್ಯಕ್ಟಿವ್ ಆಗಿರೋದೇ ಇಲ್ಲ. ಮನೆಯವರು ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ, ಅಪ್ಪ ಅಮ್ಮ ಆಗಿರ್ಬೋದು, ಅಕ್ಕ ತಂಗಿಯರು ಯಾರಾದರೂ ಸಪೋರ್ಟಿವ್ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಆ್ಯಕ್ಟಿವ್ ಆಗಿರೋದಕ್ಕೆ ಇಷ್ಟನೇ ಇರೋದಿಲ್ಲ. ಹಾಗಿರೋರನ್ನ ಏನು ಅಂತಂದರೆ ಅವ್ರಿಗೆ ಫುಲ್ಲು ಸುಖ ಜೀವನನೇ ಸಿಕ್ಬಿಡ್ತು ಅಂದರೆ ಅವರು ಕೊನೆವರೆಗೂ ಆ್ಯಕ್ಟಿವ್ ಆಗೋದೇ ಇಲ್ಲ. ಫ್ರೆಂಡ್ಸು, ನಾನು ಯಾಕೆ ಸೋಮಾರಿತನ ಹೋಗಿಸ್ಬಿಟ್ಟು ನೀವು ಆ್ಯಕ್ಟಿವ್ ಆಗಿ ಅಂತ ಹೇಳ್ತೀನಿ, ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೋಸ್ಕರ. ಈಗ ನಮ್ಮ ಅಪ್ಪ ಅಮ್ಮ ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಹೇಳ್ತಾರೆ, ಅಥವಾ ಅತ್ತೆ ಮಾವ ಆಗಿರ್ಬೋದು ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಹೇಳ್ತಾರೆ ಅಂದರೆ ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದೇ. ಆ್ಯಕ್ಟಿವ್ ಆಗಿರ್ತೀವಿ ನಾವು. ಇಲ್ಲ, ನಾನು ಮೈಂಡ್ ಸೆಟಲ್ಲಿ ಇವತ್ತು ಇಷ್ಟೇ ಕೆಲಸ ಮಾಡೋದು, ನಂದೊಂದು ಪಾತ್ರೆ ತೊಳೆಯೋ ಕೆಲಸ, ಅದನ್ನ ಮಾಡಿ ನಾನು ಸೈಡಿಗೆ ಇಟ್ಬಿಟ್ಟೆ ಅಂದರೆ ನಾನು ಮತ್ತೆ ಬೇರೆ ಯಾವುದು ಕೆಲಸನೂ ಮಾಡಲ್ಲ ಅಂತೇಳಿ ಅಂದ್ಕೊಂಡಿದ್ರೆ ನೀವು ಪ್ರತಿದಿನ ಪಾತ್ರೆ ಒಂದೇ ತೊಳೆದ್ರಿ, ಇಲ್ಲ ನಾನು ಅನ್ನ ಸಾಂಬಾರು ಅಷ್ಟೇ ಮಾಡೋದು, ಬೇರೆ ಯಾವ ಕೆಲಸನೂ ಮಾಡೋದು, ನನ್ನ ಕೆಲಸ ಅದು ಅಂತೇಳಿ ನೀವೊಂದು 10 ವರ್ಷ ಬರೀ ಅನ್ನ ಸಾಂಬಾರು ಮಾಡಿದ್ರೆ ನಿಮ್ಮದು ಏನಿದೆ ಕೆಲಸ ದಿನಚರಿ ಅದನ್ನು ಮಾಡ್ಕೊಂಡ್ರೆ ಇದ್ರಿ ಅಂತಂದರೆ 10 ವರ್ಷದ ನಂತರ ನಿಮಗೆ ಅದಕ್ಕಿಂತ ಜಾಸ್ತಿ ಏನಾದರೂ ಕೆಲಸ ನಿಮಗೆ ಬಂತು ಅಂದರೆ ನಿಜವಾಗ್ಲೂ ನಿಮಗೆ ಮಾಡೋಕ್ಕಾಗಲ್ಲ. ಹೇಗಂದರೆ ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿಬಿಡುತ್ತೆ. ನನ್ನ ಅನ್ನ ಸಾಂಬಾರು ಮಾಡೋದು, ಅಡುಗೆ ಮನೆ ಕ್ಲೀನ್ ಮಾಡೋದು, ಸುಮ್ಮನಿರೋದು ಅನ್ನೋದು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಬಂದುಬಿಡ್ತು ಅಂತಂದರೆ, ನಾನು ಎಕ್ಸಾಂಪಲ್ಲು ಹೌಸ್ ವೈಫಿಗೆ ಕೊಡ್ತೀನಿ. ಫಸ್ಟು ಮದುವೆಗೆ ಮುಂಚೆ ಆ್ಯಕ್ಟಿವ್ ಆಗಿರೋರು, ನೆಕ್ಸ್ಟು ಮದುವೆ ಆದಮೇಲೆ ಏನೂ ಇಲ್ಲ, ಅಡುಗೆ ಅನ್ನ ಸಾಂಬಾರು ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಮನೆಯದಷ್ಟೇ ಮಾಡಿಕೊಂಡು ಇರೋರು ಒಂದು 10-15 ವರ್ಷ, ಮಕ್ಕಳೆಲ್ಲ 15 ವರ್ಷ ಆಗೋಕ್ಕೂ ಒಂದು 14 ವರ್ಷ ಆಗೋದಕ್ಕೂ ದೊಡ್ಡವರಾದ್ಮೇಲೆ ನಾನು ಇವಾಗ ಏನೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕೋದ್ರೆ ಈಗ ಅವ್ರಿಗೆ ನಿಜವಾಗ ಕೆಲಸ, ಈಗ ಟೀಚರ್ ಕೆಲಸನೇ ಮದುವೆ ಮುಂಚೆ ಮಾಡ್ತಿದ್ರು ಅಂದರೆ ಅವ್ರು 15 ವರ್ಷ ಗ್ಯಾಪ್ ಕೊಟ್ಟು ಮಾಡೋಕ್ಕೋದ್ರು ಅಂದರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಸಹಿತ ಸಾಕ್ಷಿ ಇದ್ದಾರೆ. ಹಾಗೆ ನೀವು ಮದುವೆಗೆ ಮುಂಚೆ ಗಾರ್ಮೆಂಟ್ಸಿಗೆ ಹೋಗ್ತಾಯಿದ್ರಿ, ಒಂದು 15 ವರ್ಷ ಬಿಟ್ರಿ, ಒಂದು 12 ವರ್ಷ ಬಿಟ್ರಿ, ನಂತರ ಮಕ್ಕಳು ದೊಡ್ಡವರಾದರು, ಈಗ ಸ್ವಲ್ಪ ಜವಾಬ್ದಾರಿ ಎಲ್ಲ ಕಡಿಮೆ ಆಯಿತು, ನಾನು ಗಾರ್ಮೆಂಟ್ಸಿಗೆ ಹೋಗ್ತೀನಿ, ನಿಜವಾಗೂ ಮಾಡೋಕ್ಕಾಗೋದಿಲ್ಲ. ಅದೇ ನೀವು ಕಲ್ತಿರೋಂಥ ಕೆಲಸನ ಮದುವೆ ಆದಮೇಲೂ ಸ್ವಲ್ಪನಾದರೂ ಮುಂದುವರಿಸ್ಕೊಂಡು ಹೋಗಿ ಆ್ಯಕ್ಟಿವ್ ಆಗಿದ್ರಿ ಅಂದರೆ ನಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡೋದು, ನಾವೇನಾದರೂ ಕೆಲಸ ಮಾಡಬೇಕು ಅಂದಾಗ. ಮತ್ತು ನಿಮಗೆ ತುಂಬ ಸೋಮಾರಿತನ ಆಗ್ತಿದೆ, ನನಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂದಾಗ ಬೆಳಗ್ಗೆ ನಿಮಗೆ ಸಣ್ಣ ಪುಟ್ಟ ವ್ಯಾಯಾಮಗಳಿರುತ್ತೆ. ಸಣ್ಣ ಪುಟ್ಟ ವ್ಯಾಯಾಮಗಳು ಮಾಡಿದಾಗ ಮೈ ಬೆವರತ್ತೆ ನೋಡಿ, ಬೆವ್ರದಂಥ ಮೈಯು ಬೆವರು ಹೋಗುತ್ತಲ್ವ ಮೈಯಿಂದ ಹೊರಗೆ, ಆದ್ರಿಂದ ತುಂಬ ಲಾಭಗಳಿದೆ. ಮತ್ತು ನಾವು ಆ್ಯಕ್ಟಿವ್ ಆಗ್ತೀವಿ. ಅಂದರೆ ಒಂದು 2 ದಿವಸ ನಿಮಗೆ ಮೈಕೈ ನೋವು ಥರ ಆಗ್ಬೋದು ವ್ಯಾಯಾಮ ಮಾಡಿದಾಗ, ಆದರೆ ನಂತರ ಒಂದು ವಾರದ ನಂತರ ನಿಮಗೆ ವ್ಯಾಯಾಮ ಮಾಡದೇ ಇದ್ದರೆ ಏನು ಕೆಲಸ ಮಾಡೋದಕ್ಕೂ ಆಗದೇ ಇರೋ ಥರ ಆಗುತ್ತೆ. ಒಂದು ಸಣ್ಣ ಪುಟ್ಟ ತುಂಬ ಕಷ್ಟ ವ್ಯಾಯಾಮಗಳು ಅಂತ ಹೇಳಲ್ಲ, ದಿನನಿತ್ಯ ನಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಒಂದೊಂದೇ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಅರ್ಧ ಗಂಟೆ ಟೈಮನ್ನು ಅದಕ್ಕೆ ಕೊಡಿ, ಇಲ್ಲ ನಿಮಗೆ ಟೈಮ್ ಇದೆ ಅಂದರೆ 1 ಅವರ್ ಕೊಡಿ. ಹಾಗೆ ಊಟ ತಿನ್ನೋದ್ರ ಬಗ್ಗೆ, ಊಟ ಸಿಕ್ತು ಅಂತಂದರೆ ವಿಪರೀತ ತಿನ್ಬಿಡೋದು, ಅಂದರೆ ಬೋಂಡ ಬಜ್ಜಿ ಒಟ್ಟು 3 ಹೊತ್ತು ಊಟನೂ ಫುಲ್ ಹೊಟ್ಟೆ ಭರ್ತಿ ಆಗಂಗೆ ಮಾಡಿಬಿಡೋದು. ಆ ರೀತಿ ಮಾಡೋರದು ಆ್ಯಕ್ಟಿವ್ ಆಗಿರೋದೇ ಇಲ್ಲ. ಬೆಳಗ್ಗೆ ನಾವು ಒಂದು 3 ಇಡ್ಲಿ ತಿನ್ನಬೇಕಾದವ್ರು 10 ಇಡ್ಲಿ ತಿನ್ನಿ ಬೇಕಾದರೆ ನಿಮಗೆ ಮತ್ತೆ ಇಡ್ಲಿ ತಿಂದಾದ್ಮೇಲೆ ಏನು ಕೆಲಸ ಮಾಡ್ಬೇಕು ಅನ್ಸಲ್ಲ. ಅದೇ ನೀವು 10 ಇಡ್ಲಿ ತಿನ್ನೋ ಬದಲು 2 ಇಡ್ಲಿ ತಿನ್ನಿ, ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀನಿ. ಈಗೂ ಅಷ್ಟೇ ಫ್ರೆಂಡ್ಸ್, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ, ಇಷ್ಟರವರೆಗೂ ನಾನು ಕೆಲಸ ಮಾಡ್ತಾನಿದ್ದೆ. ಇನ್ನೂ ನಾನು ತಿಂಡಿ ತಿಂತೀನಿ. ಈಗ ಒಂದು ರೊಟ್ಟಿ ತಿಂತೀನಿ. ಮತ್ತು ನನಗೆ ತಿಂಡಿ ತಿಂದಾದ್ಮೇಲೂ ಕೆಲಸ ಮಾಡೋದಕ್ಕೆ ತುಂಬ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಒಬ್ಬೊಬ್ಬರು ಸೋಮಾರಿತನ ಹೆಂಗೆ ಬೆಳೆಸ್ಕೊತಾರೆ ಅಂತಂದರೆ, ಈಗ ಏನಾದರೂ ಕೆಲಸ ಇರುತ್ತೆ ಅವರಿಗೆ. ಈಗ ನನ್ನ ಕೆಲಸ ಏನು ಅಂದರೆ, ದೇವಸ್ಥಾನದಿಂದ ಬಂದು ತಿಂಡಿ ಮಾಡೋದಾಗಿರ್ಬೋದು, ಅಡುಗೆ ಮಾಡೋದು. ಅದು ದೇವಸ್ಥಾನದಲ್ಲಿದ್ದಾಗೆ ಫುಲ್ ಟೆನ್ಷನ್ ಮಾಡ್ಕೊಂಡ್ರೆ ನಾನು, ಅಯ್ಯೋ ನನಗೆ ಅಡುಗೆ ಮಾಡೋಕ್ಕಿದೆ, ತಿಂಡಿ ಮಾಡೋಕ್ಕಿದೆ, ಏನು ಮಾಡೋದು, ಹೆಂಗೆ ಬಿಡೋದು, ಆಗುತ್ತೋ ಇಲ್ವೋ ಅಂತ ಫುಲ್ಲು ಟೆನ್ಷನ್ ಮಾಡಿಕೊಂಡ್ರು ಸಹಿತ ನೀವಿರೋ ಆ್ಯಕ್ಟಿವ್
ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ನಿಮಗೆ ಕೆಲಸದಲ್ಲಿರೋ ಒಂದು ಇಂಟ್ರೆಸ್ಟು ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಮಾಡಬೇಡಿ, ಕೂಲಾಗಿ ಆಗುತ್ತೆ, ಅದಾದ್ರ ಟೈಮಿಗೆ ಅದು ಆಗುತ್ತೆ ಅಂತೇಳಿ ನೀವು ಕೂಲಾಗಿ ಕೆಲಸ ಮಾಡ್ಕೊಂಡು ಹೋಗಿ. ತುಂಬ ಟೆನ್ಷನಲ್ಲಿ ಈಗ ನಾನು ತುಂಬ ಜನ ಲೇಡೀಸ್ ನೋಡಿರ್ತೀನಿ, ಬೆಳಗ್ಗೆ ಮುಂಚೆ ಮಕ್ಕಳಿಗೆ ಟಿಫನ್ ಎಲ್ಲ ಕೊಟ್ಟು ಕಳಿಸೋ ಟೈಮಲ್ಲಿ ಮನೆಯವರು ಈ ಕಡೆ ಆಫೀಸಿಗೆ ಹೊಟ್ಟಿರ್ತಾರೆ, ಈ ಕಡೆ ಮಕ್ಕಳು ಶಾಲೆಗೆ ಹೊಟ್ಟಿರ್ತಾರೆ, ಶಾಲೆಗೆ ಹೊಟ್ಟಿರ್ತಾರೆ. ಎಲ್ಲ ಕರೆದಾಗ ಇವರು ಕಿರ್ಚಿ ಕೂಗಾಡಿ ಗಲಾಟೆ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಆದರೆ ನಾವು ಕೂಲಾಗಿರಬೇಕು. ನಮ್ಮ ಕೆಲಸಗಳು ನಾವು ಕೂಲಾಗಿದ್ದಾಗ ನೀಟಾಗಿ ಆಗುತ್ತೆ. ಅದೇ ನಾವು ತುಂಬ ಟೆನ್ಷನಲ್ಲಿದ್ದಾಗ ನಾವು ಮಾಡಬೇಕಾಗಿರೋ 1-2 ಕೆಲಸನ ಸಹಿತ ಹಾಳು ಮಾಡ್ತೀವಿ. ಫ್ರೆಂಡ್ಸ್, ಸೋಮಾರಿತನ ಮತ್ತು ನೀವು ಲೈಟ್ ವೆಯ್ಟ್ ಊಟ ಮಾಡೋದ್ರಿಂದ, ತಿಂಡಿ ತಿನ್ನೋದ್ರಿಂದನೂ ಸೋಮಾರಿತನ ಅನ್ನೋದು ಹೋಗುತ್ತೆ. ಮತ್ತು ತುಂಬ ಮಸಾಲೆ ಪದಾರ್ಥಗಳನ್ನು ಅವಾಗವಾಗ ಜಾಸ್ತಿ ತಿನ್ನೋದು, ಪ್ರತಿನಿತ್ಯ ಮಸಾಲೆ ಪದಾರ್ಥಗಳನ್ನು ತಿನ್ನೋರು ಸಹಿತ ಆ್ಯಕ್ಟಿವ್ ಆಗಿರೋದಿಲ್ಲ. ಅಂದರೆ ಅದರಲ್ಲಿ ಕೆಲವೇ ಜನಗಳು ಮಾತ್ರ ಆ್ಯಕ್ಟಿವ್ ಆಗಿರ್ತಾರೆ. ತುಂಬ ಜನ ಪ್ರತಿದಿನ ನಾನ್ ವೆಜಿಟೇರಿಯನ್ ತಿನ್ನೋದಾಗಿರಲಿ, ಮಸಾಲೆ ಪದಾರ್ಥಗಳನ್ನು ತಿನ್ನೋದಾಗಲಿ, ಹೆವಿ ಫುಡ್ಡನ್ನು ತಗೊಳ್ಳೋದಾಗಲಿ ಮಾಡಿದಾಗೂ ಸಹಿತ ಸೋಮಾರಿತನ ಅನ್ನೋದು ಜಾಸ್ತಿ ಆಗುತ್ತೆ. ತುಂಬ ಜನಕ್ಕೆ ಆಸೆ ಇರುತ್ತೆ, ಯಾಕೋ ನನಗೆ ಅವಳು ಈಗ ಫ್ರೆಂಡ್ ಸರ್ಕಲಲ್ಲೇ ಒಂದೇನೋ ಟೈಲರಿಂಗ್ ಕಲ್ತ್ಲಾಗಿರ್ಬೋದು, ಏನೋ ಜಾಬ್ ಮಾಡ್ತಿದ್ದಾಳೆ, ನೋಡಪ್ಪ ನನ್ನ ಏಜೇ ಅವಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ, ನಾನು ಆ ಥರ ಇಲ್ಲ, ನಾನು ಆ ಥರ ಆಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಆದರೆ ಅವರಿಗೆ ಆಗ್ತಾ ಇರಲ್ಲ. ಯಾಕಂದರೆ ಈ ಗ್ಯಾಪಿಂದ ತುಂಬ ವರ್ಷ ಒಂದು ಕೆಲಸಕ್ಕೆ ನಾವು ಗ್ಯಾಪ್ ಕೊಟ್ಟಾಗಲೂ ಸಹಿತ ಅದು ನಮ್ಮ ಬಾಡಿ ಮತ್ತೆ ರಿಯಾಕ್ಟ್ ಮಾಡಲ್ಲ ಆ ಕೆಲಸ ಮಾಡೋದಕ್ಕೆ. ಬೇಕಾದರೆ ನೀವು ಎಕ್ಸಾಂಪಲ್ ತಗೊಳ್ಳಿ ಫ್ರೆಂಡ್ಸ್, ನಾವು ಮೇಲ್ಗಡೆ ಕುತ್ಕೊಂಡು ಊಟ ಮಾಡಿ ಕೆಳಗಡೆ ನಾವು ಕುತ್ಕೊಂಡು ಊಟ ಮಾಡೋಕ್ಕೆ ನಮಗೆ ಆಗಲ್ಲ. ಅದು ನಾವು ಫಿಕ್ಸ್ ಆಗಿಬಿಟ್ಟಿರ್ತೀವಿ ಮೇಲ್ಗಡೆ ಕುತ್ಕೊಂಡು ಟೇಬಲಿಗೆ ಊಟ ಮಾಡೋದನ್ನು. ಹಾಗಾಗಿ ನಾ ಹೇಳೋದೇನು ಅಂತಂದರೆ, ನೀವು ಕೆಳಗೂ ಕುತ್ಕೊಳ್ಳಿ, ಮೇಲೂ ಕುತ್ಕೊಳ್ಳಿ. ನಮ್ಗೆ ಈ ಕೆಲಸ ಆಗಲ್ಲ ಅಂತ ನಮ್ಮ ಮೈಂಡಲ್ಲಿ ಬಂತು ಅಂದರೆ ನಮ್ಮ ಕೈಯಿಂದ ಮಾಡೋಕ್ಕಾಗಲ್ಲ. ಫಸ್ಟು ನಮ್ಮ ಮೈಂಡ್ ಸೆಟ್ಟನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ನಮ್ಮ ಮೈಂಡಲ್ಲಿ ಈ ಕೆಲಸ ಆಗುತ್ತೆ, ಅದೆಷ್ಟೇ ಕಷ್ಟವಾದ ಕೆಲಸ ಆಗಿರಲಿ ಈ ಕೆಲಸ ಆಗುತ್ತೆ, ನಾನು ಮಾಡ್ತೀನಿ ಅನ್ನೋದು ನಿಮಗೊಂದು ಹಠ ಇತ್ತು ಅಂದರೆ, ನೀವು ಸೋಮಾರಿತನ ಹೋಗಿಸ್ಬಿಟ್ಟು ಒಂದು ನಿಮಗೆ ಅರ್ನಿಂಗ್ಸ್ ಮಾಡಬೇಕು, ನಾನು ಎಲ್ಲರ ಥರ ಚೆನ್ನಾಗಿರಬೇಕು ಅಂತ ಅನಿಸಿದ್ರೆ ನಿಜವಾಗ್ಲೂ ಆಗುತ್ತೆ. ಸೋಮಾರಿತನ ಹೋಗ್ಸೋಕ್ಕೆ ಇನ್ನೂ ತುಂಬ ಟಿಪ್ಸ್ಗಳಿದ್ದಾವೆ. ಆದರೆ ನಾನು ಒಂದು ಕಥೆಯನ್ನು ಹೇಳ್ತೀನಿ ಇದರಲ್ಲಿ. ಏನಂತ ಅಂದರೆ, ಒಂದು ಅಪ್ಪ ಅಮ್ಮಗೆ ಒಬ್ಬ ಮಗ ಇದ್ದಂತೆ. ಅವನಿಗೆ ಚಿಕ್ಕ ವಯಸ್ಸಿಂದ ಅವರು ಹೇಗಂದರೆ ತುಂಬ ಶಿಸ್ತುಬದ್ಧವಾಗಿ ಬೆಳೆಸಿದ್ರಂತವರು. ಹೇಗಂದರೆ, ಆ ಕೆಲಸ ಮಾಡು, ಈ ಕೆಲಸ ಮಾಡು, ನೋಡು ನಲ್ಲಿ ನೀರು ಚೆಲ್ತಾ ಇದೆ ಆಫ್ ಮಾಡು, ನೋಡು ಅದು ಎತ್ತಿಡು, ಇದು ಎತ್ತಿಡು ಅಂತ ಪ್ರತಿಯೊಂದು ಕೆಲಸ ಹೇಳಿ ಮಾಡಿಸೋದಂತೆ. ಅವನು ಅದೇ ರೀತಿಯಲ್ಲಿ, ಅಂದರೆ 1-2.5 ವರ್ಷ ಮಗುವಿಂದನೂ ಸ್ಟ್ರಿಕ್ಟಾಗಿ ಅಪ್ಪ ಅಮ್ಮ ಬೆಳೆಸಿದಾಗ ಅದು ಮೈಂಡ್ ಸೆಟ್ಟಲ್ಲಿ ಕೂತೋಗಿರುತ್ತೆ ಅವನಿಗೆ. ಅದೇ ರೀತಿ ಅವನು ದೊಡ್ಡವನಾಗಿ ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಅಂತ ಬರ್ತಾನೆ. ಇಂಟರ್ವ್ಯೂ ತುಂಬ ಜನ ತಗೊಂಡಿರ್ತಾರೆ, ತುಂಬ ಜನ ಇಂಟರ್ವ್ಯೂ ಕೊಟ್ಟಿರ್ತಾರೆ. ಆದರೆ ಅಲ್ಲಿರೋರು ಮಾತಾಡ್ತಾ ಇರ್ತಾರೆ, ಅಯ್ಯೋ ಇವತ್ತು ತುಂಬ ಜನ ಇಂಟರ್ವ್ಯೂಗೆ ಬಂದಿದ್ದಾರೆ, ಇದರಲ್ಲಿ ನಾವೆಲ್ಲ ಸೆಲೆಕ್ಟ್ ಆಗ್ತೀವೋ ಇಲ್ಲೋ, ಎಷ್ಟು ಜನ, ಸಾವಿರಾರು ಜನ ಬಂದಿದ್ದಾರೆ, ನಾವು ಸೆಲೆಕ್ಟ್ ಆಗ್ತೀವೋ ಇಲ್ಲೋ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಇವನು ಸಹಿತ ಕೂಲಾಗಿ ಕೂತಿರ್ತಾನೆ. ಸ್ಟಾರ್ಟಿಂಗ್ ಇವನು ಏನಂತಾನೆ, ಆಫೀಸ್ ಒಳಗೆ ಬರೋಕ್ಕೂ ಮುಂಚೆ ಬಂದುಬಿಟ್ಟು ಕೂತ್ಕೊಂಡು ಕೂಲಾಗಿ ಅವನೇನು ಟೆನ್ಷನ್ ಮಾಡ್ಕೊಳ್ಳಲ್ಲ, ಇಂಟರ್ವ್ಯೂ ಕೊಡ್ತಾನೆ. ಇಂಟರ್ವ್ಯೂ ಕೊಟ್ಬಿಟ್ಟು ನೆಕ್ಸ್ಟು ಅವನು ಇಂಟರ್ವ್ಯೂ ಕೊಟ್ಟಾದಮೇಲೆ ನೆಕ್ಸ್ಟು ಅವನಿಗೆ ಸೆಲೆಕ್ಟ್ ಆಗ್ತೀನಲ್ಲ ಅದು ಗೊತ್ತಿಲ್ಲ, ಆದರೆ ಸೆಲೆಕ್ಷನ್ ಅಂತ ಬಂದುಬಿಡುತ್ತೆ, ನೀ ಸೆಲೆಕ್ಟ್ ಆಗಿದೆಯಾ ಅಂತೇಳಿ ಬಂದುಬಿಡುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ನಾನು ಇಷ್ಟು ಜನದಲ್ಲಿ ನಾ ಸೆಲೆಕ್ಟ್ ಆದ, ಹೇಗೆ ಸೆಲೆಕ್ಟ್ ಆದೆ ಅದನ್ನು ತಿಳ್ಕೊಬೇಕು ಅಂತ ಹೇಳಿ ಬಾಸನ್ನು ವಿಚಾರಿಸ್ತಾನೆ. ಸರ್, ನನ್ನದೊಂದು ಮಾತಿದೆ, ಅಂದರೆ ಇಷ್ಟು ಜನದಲ್ಲಿ ನಾನು ಹೇಗೆ ಸೆಲೆಕ್ಟ್ ಆದೆ, ನಾನು ಇಂಟರ್ವ್ಯೂ ಅಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದೀನ, ತುಂಬ ಎಲ್ಲರಿಗಿಂತ ಚೆನ್ನಾಗಿ ಕೊಟ್ಟಿದ್ದೀನ ಇಂಟರ್ವ್ಯೂ ಅಂತೇಳಿ ಬಾಸ್ ಹತ್ರ ಕೇಳ್ತಾನೆ ಆ ಹುಡುಗ. ಆಗ ಬಾಸ್ ಹೇಳ್ತಾರೆ, ಬಾಸ್ ಆಫೀಸಲ್ಲಿ ಅಂದರೆ ಅವ್ರು ಕೂತ್ಕೊಳ್ಳೋ ಟೇಬಲ್ ಪಕ್ಕಕ್ಕೆ CC ಕ್ಯಾಮ್ರಾ ಇರುತ್ತೆ, ಅದನ್ನು ಅವರು ಅಬ್ಸರ್ವ್ ಮಾಡಿರ್ತಾರೆ. ಏನು ಅಂತಂದರೆ, ಆ ಹುಡುಗ ಒಳಗೆ ಬರುವಾಗ ಸ್ಟಾರ್ಟಿಂಗ್ ಗೇಟ್ ತೆಗೆದು, ಅಂದರೆ ಅವ್ನು ಬರುವಾಗ ಗೇಟ್ ತೆಗೆದು ಒಳಗೆ ಬರುವಾಗ ನಲ್ಲಿಯಲ್ಲಿ ನೀರು ಚೆಲ್ತಾ ಇರುತ್ತೆ, ಅದನ್ನು ಅವನು ಅಲ್ಲೇ ಆಫ್ ಮಾಡ್ತಾನೆ. ಹಾಗೆ ಒಳಗಡೆ ಬರುವಾಗ ಇದು ಪೇಪರನ್ನ ಡಸ್ಟ್ಬಿನ್ನಿಗೆ ಹಾಕ್ತಾನೆ, ಅದ್ರ ಪಕ್ಕನೇ ಯಾರಾದರೂ ಅಲ್ಲಿ ಬಿಸಾಕಿರ್ತಾರೆ, ಅದನ್ನು ತೆಗೆದುಬಿಟ್ಟು ಅವನು ಅದನ್ನು ಅದ್ರೊಳಗೆ ಹಾಕ್ತಾನೆ. ಹಾಗೆ ಅವನು ಶಿಸ್ತುಬದ್ಧವಾಗಿ ಕೂತ್ಕೊಂಡು, ಮತ್ತು ಅವನು ಹೇಗಂದರೆ ಅವನು ಕೂತಿರೋ ಚೇರಲ್ಲಿ ಆ ಕಡೆ ಈ ಕಡೆ ಆಗಿರುತ್ತೆ, ಅದನ್ನು ಅವನು ನೀಟ್ ಮಾಡಿ ಕೂತ್ಕೊಳ್ತಾನೆ. ಆಮೇಲೆ ಸ್ಲಿಪ್ಪರು ಎಲ್ಲ ಹೇಗಂದ್ರೆ ಹಾಗೆ ಬಿಟ್ಟು ಒಳಗಡೆ ಬಂದಿರ್ತಾನೆ, ಅವನು ಮಾತ್ರ ನೀಟಾಗಿ ಬಿಟ್ಟು ಬಂದಿರ್ತಾನೆ. ಈ ರೀತಿ ತುಂಬ ಕೆಲಸಗಳನ್ನು ಅವನು ಇಂಟರ್ವ್ಯೂ ಕೊಡೋದ್ರೊಳಗಡೆ ಮಾಡಿರ್ತಾನೆ. ಅಂದರೆ ಅವನಿಗೆ ಮಾಡಬೇಕು ಅಂತಲ್ಲ, ಮನೆಯಲ್ಲಿ ಅವನಿಗೆ ಮೈಂಡ್ ಸೆಟ್ ಇದು ಸರಿ ಇಲ್ಲ ಅಂತಂದರೆ ಸರಿಯಾಗಿ ಇಡಬೇಕು, ಇದೀಗಿರಬೇಕು ಅನ್ನೋದು ಅವ್ನ ಮೈಂಡ್ ಸೆಟ್ಟಲ್ಲಿ ಚಿಕ್ಕ ವಯಸ್ಸಿಂದ ಬಂದೋಗಿರುತ್ತೆ. ಅವನು ಅದನ್ನು ಕೆಲಸ ಅಂತೇಳಿ ಅಂದ್ಕೊಂಡು ಮಾಡ್ತಿರಲ್ಲ, ಅವ್ನ ಮೈಂಡ್ ಒಳಗೆ ಏನೋ ಇದಿದೆ, ಈ ಥರ ಅವನು ಬೆಳ್ಕೊಂಬಂದಿರೋ ಪರಿಸರ ಆಗಿರುತ್ತೆ, ಆ ರೀತಿ ಮಾಡ್ತಾ ಹೋಗ್ತಾನೆ. ಆಗ ಬಾಸ್ ಹೇಳ್ತಾನೆ, ನಾನು ಈ CC ಕ್ಯಾಮ್ರಾದಲ್ಲಿ ನೀನು ಮಾಡಿದಂಥ ಈ ಕೆಲಸಗಳನ್ನೆಲ್ಲ ನೋಡಿದೆ, ನಿನ್ಗೆ ಯಾರೂ ಹೇಳಿಲ್ಲ, ನಿನ್ನ ಮೈಂಡ್ ಸೆಟ್ಟಲ್ಲಿ ಬರ್ತಾ ಹೋಯ್ತು. ಈ ರೀತಿ ಜವಾಬ್ದಾರಿ ತಗೊಂಡು ಮಾಡುವಂಥವ್ರು ನಮಗೆ ಬೇಕು.
ನೀವು ಎಷ್ಟೇ ಕೆಲಸ ಮಾಡಿದ್ರು ನಿಮ್ಮ ಅಕ್ಕಪಕ್ಕ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳಾದಾಗ ನೀವು ಸರಿ ಮಾಡ್ಕೊಳೋ ಅಂತ ನನಗೆ ಒಬ್ಬರು ಬೇಕಿತ್ತು ಕೆಲಸಕ್ಕೆ ಅಂತ ಹೇಳಿ ಬಾಸು ನೀನೇ ಸೆಲೆಕ್ಟ್ ಆಗಿರೋದು ಅಂತ ಹೇಳ್ತಾರಂತೆ. ಆಗ ನೋಡಿ ನಮಗೆ ಒಬ್ಬೊಬ್ಬರು ಈಗ ಮನೇಲಿ ಮಕ್ಕಳಿಗೆ ಆಗಿರ್ಬೋದು, ಅದು ಎತ್ತಿಡಪ್ಪಿ ನೀನು ಅಲ್ಲಿ ಸ್ಕೂಲಿಂದ ಬಂದು ಬಟ್ಟೆನೆಲ್ಲ ಬಿಸಾಕಿದ್ಯಾ, ಅದು ನೀಟಾಗಿ ಇಟ್ಕೊಬೇಕು, ಇದನ್ನು ತೆಗ್ದಿಡಪ್ಪಿ ಅಂದರೆ ಅವರು ಕೇಳೋದಿಲ್ಲ ಮಾತು. ಆದರೆ ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಕೇಳಿ ಅದನ್ನು ಮಾಡ್ತಾ ಇರ್ತಾರೆ ಕೆಲಸನ. ಅದು ಚಿಕ್ಕ ವಯಸ್ಸಿಂದ ನಾವು ಕಲಿಸಿದಾಗ ಈ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಕಲಿಸಿದಾಗ ಅವ್ರಿಗೆ ನೋಡಿ ಅವನಿಗೆ ಅವಾಗ ನೆನಪಾಯ್ತಂತೆ, ಅಪ್ಪ ಅಮ್ಮ ಈ ರೀತಿ ನಂಗೆ ಟಾರ್ಚರ್ ಕೊಡ್ತಾಯಿದ್ರು, ನಾನು ಎಷ್ಟೋ ಸರಿ ಅವರಿಗೆ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ, ನನಗೆ ಹಿಂಗೆ ಕೂರಕ್ಕೆ ಬಿಡಲ್ಲ, ನಿಲ್ಲಕ್ಕೆ ಬಿಡಲ್ಲ, ಟಾರ್ಚರ್ ಕೊಡ್ತಾರೆ ಅಂದರೆ ಕೆಲಸಗಳನ್ನು ಹೇಳ್ತಾರೆ ಅಂತೇಳಿ. ಅವರು ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಸಾಕ್ಬೋದಿತ್ತು, ಆದರೆ ಈ ರೀತಿ ಎಲ್ಲ ಕೆಲಸ ಹೇಳಿಬಿಟ್ಟು ಸಾಕಿದ್ರು. ಅದು ಯಾರಿಗೆ ಒಳ್ಳೇದಾಯಿತು ಅಲ್ವಾ? ಇವನಿಗೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗೋ ಥರ ಆಯಿತು. ಅಷ್ಟು ಜನ ಇಂಟರ್ವ್ಯೂ ಕೊಟ್ಟರು, ಇವನಿಗೆ ಕೆಲಸ ಆಯಿತು ಅಂದರೆ ನಾವು ಅಪ್ಪ ಅಮ್ಮ ಆಗಲಿ ದೊಡ್ಡವರಾಗಲಿ ಏನಾದರೂ ಹೇಳಿದಾಗ ನಾವು ಸಿಟ್ಟು ಮಾಡ್ತೀವಿ, ನಮಗೆ ಕೂರಕ್ಕೆ ಬಿಡಲ್ಲ, ನಿಲ್ಲಕ್ಕೆ ಬಿಡಲ್ಲ, 24 ಗಂಟೆ ಕೆಲಸ ಹೇಳ್ತಾ ಇರ್ತಾರಂತ. ಅದು ನಮಗೆ ಒಳ್ಳೆಯದು ಅಂತೇಳಿ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಇವತ್ತು ಅಷ್ಟೇ ಆ ಹುಡುಗನಿಗೆ ಅವ್ನು ಚಿಕ್ಕ ವಯಸ್ಸಿಂದ ಅದನ್ನು ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಯಾರೂ ಅದನ್ನು ಮಾಡು ಅಂತ ಹೇಳಿಲ್ಲ. ಅವನ ಒಂದು ದಿನಚರಿನೇ ಆ ರೀತಿ ಆಯಿತು, ಅವನಿಗೆ ಸೋಮಾರಿತನ ಅನ್ನೋದು ಇರಲೇ ಇರಲಿಲ್ಲ ಅಲ್ವಾ? ಅದು ಅವನಿಗೆ ಒಳ್ಳೇದಾಯಿತು. ನಾವು ಹಾಗಾಗಿ ಏನಾದರೂ ಕೆಲಸ ಇದ್ದರೆ ಒಂದು ಕೆಲಸ ಮಾಡಿದ ಮನುಷ್ಯ ಯಾವತ್ತೂ ಹಾಳಾಗಲ್ಲ, ಅವನು ಆರೋಗ್ಯವಾಗೇ ಇರ್ತಾನೆ. ಅದೇ ನೀವು ಬೇಕಾದರೆ ಒಂದು ವಾರ ನೀವು ಬರೀ ಊಟ ಮಾಡಿಕೊಂಡು ಮಲ್ಕೊಂಡು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡ್ಕೊಂಡು ಮಾಡಿ, ನೆಕ್ಸ್ಟ್ ಒಂದು ವಾರಕ್ಕೆ ನಿಮ್ಮ ಆರೋಗ್ಯ ಎಷ್ಟು ಹದಗೆಟ್ಟಿರುತ್ತೆ, ಏನೇನು ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳೋದಿಲ್ಲ. ತೀರಾ ಮನುಷ್ಯ ಆರಾಮಾಗಿದ್ದರೂ ಆರೋಗ್ಯವಾಗಿರೋದಿಲ್ಲ. ತೀರಾ ಹೆವಿ ಟೆನ್ಷನ್ ಮಾಡ್ಕೊಂಡು 24 ಗಂಟೆಗೂ ಜಾಸ್ತಿ ಅಂದರೆ ಒಬ್ಬೊಬ್ರು ಹೇಗಂದರೆ 8 ಅವರ್ ನಿದ್ದೆ ಮಾಡಬೇಕು ಅಂತ ಇರುತ್ತೆ, ಅದನ್ನು ಬಿಟ್ಬಿಟ್ಟು ಕೆಲಸ ಮಾಡ್ತಾರೆ, ಅವರ ಹೆಲ್ತ್ ಸಹಿತ ಹಾಳಾಗುತ್ತೆ. ನಾವು ಮನುಷ್ಯರು ಹೇಗಂದರೆ ನಮಗೆ ಕೆಲಸ ಮತ್ತು ನಿದ್ದೆ ಊಟ ಎಲ್ಲದೂ ಬ್ಯಾಲೆನ್ಸ್ ಆಗಿರಬೇಕು. ಯಾವುದಾದ್ರೂ ಏರುಪೇರು ಆಯಿತು ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂದ್ಬಿಟ್ಟು ಚೆನ್ನಾಗಿ ತಿಂದ್ಬಿಡೋದು, ನಾಳೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ಆ ರೀತಿ ಯಾವತ್ತೂ ಮಾಡಬೇಡಿ. ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು, ಸೋಮಾರಿತನ ಹೋಗಿಸ್ಬೇಕು ಅಂತಂದರೆ ನಾನು ಹೇಳಿರುವಂಥ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಇನ್ನೂ ಏನಾದರೂ ಟಿಪ್ಸ್ಗಳು ಬೇಕಿದ್ರೆ ನನಗೆ ಕೇಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದೆ, ಅದನ್ನು ಹಾಕ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.